ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಪ್ರಮುಖ ವಿದ್ಯಮಾನವೊಂದನ್ನು ಚರ್ಚಿಸುವುದಕ್ಕಿಂತ ಮುಂಚೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿಬಿಡೋಣ. ಅತ್ಯಂತ ಸುದೀರ್ಘಾವಧಿಗೆ ಅಧಿಕಾರವನ್ನು ನಿಭಾಯಿಸಿದಂಥ ದಕ್ಷಾತಿ ದಕ್ಷ, ನಿಸ್ಪೃಹ, ನಿರಪೇಕ್ಷ, ನಿರಭ್ರರಾದಂಥ ಮೋದಿಯವರು 8,931 ದಿನಗಳನ್ನು ಅಧಿಕಾರದಲ್ಲಿ ಪೂರೈಸಿದ್ದಾರೆ. ಯಾವುದೇ ರಾಜಕೀಯದ ಹಿನ್ನೆಲೆ ಇರಲಿಲ್ಲ. ಎಂದು MLA ಅಲ್ಲ, ಒಂದು ಗ್ರಾಮ ಪಂಚಾಯಿತಿ ಸದಸ್ಯರಾಗಿರಲಿಲ್ಲ. ಮುಖ್ಯಮಂತ್ರಿ ಆದಮೇಲೇ MLA ಆದವರು, ಪ್ರಧಾನಿ ಆಗುವಾಗಲೇ MP ಆದವರು. ಅಂಥವ್ರು ಇನ್ನೊಬ್ರು ಯಾರೂ ನಿಮ್ಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಇತಿಹಾಸದಲ್ಲಿ, ಭಾರತದ ಇತಿಹಾಸದಲ್ಲಿ ಇಂಥದ್ದೊಂದು ಕ್ಯಾರೆಕ್ಟರ್ ನಿಮ್ಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಸಿಕ್ಕಿಂನ ಮುಖ್ಯಮಂತ್ರಿ ಇದ್ರಂತೆ, ಚಾಮ್ಲಿಂಗ್ ಅಂಥೇಳಿ. ಅವ್ರದ್ದು ಅವಧಿ ನೋಡಿದೆ ನಾನು. 1994ರಿಂದ 2019ವರೆಗೂ ಮುಖ್ಯಮಂತ್ರಿಯಾಗಿದ್ದರು. ಆದರೆ ನರೇಂದ್ರ ಮೋದಿ ಹಾಗಲ್ಲ. ನರೇಂದ್ರ ಮೋದಿ ಎಂತೆಂಥ ಸವಾಲುಗಳಿಗೆ ತಮ್ಮನ್ನು ಒಡ್ಕೊಂಡ್ರು. ನರೇಂದ್ರ ಮೋದಿ ಹೇಗೆ ಜಾಗತಿಕ ಮಟ್ಟದಲ್ಲಿ ನಾಯಕರಾದರು, ನರೇಂದ್ರ ಮೋದಿ ಹೇಗೆ ಒಬ್ಬ ನಾಯಕ ಇರಬೇಕು ಅನ್ನೋದಕ್ಕೆ ಜೀವಂತ ಸಾದೃಶ ಸ್ವರೂಪರಾಗಿ ನಮಗೆ ಎದುರಿಗೆ ನಿಂತರು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಅವರ ಕಾಲಘಟ್ಟದಲ್ಲಿ ನಾವಿದ್ದೀವಲ್ಲ, ಅದಕ್ಕೆ ನಾವು ಹೆಮ್ಮೆ ಪಡಬೇಕು, ಸಂತೋಷ ಪಡಬೇಕು ಮತ್ತು ಅವರಿಗೆ ನಾವು ಕೃತಜ್ಞತೆಯನ್ನು ಹೇಳಬೇಕು. ಒಂದು ದಿವಸ ಕೆಮ್ಮು ಬಂದಿದೆ ಅನ್ನಲಿಲ್ಲ, ಒಂದು ದಿವಸ ನೆಗಡಿ ಆಗಿದೆ ಅನ್ನಲಿಲ್ಲ, ಒಂದು ದಿವಸ ಕಾರ್ಯಕ್ರಮವನ್ನು ಮುಂದೂಡಲಿಲ್ಲ, ಒಂದು ದಿವಸ ಆಂಟಿ ಚೇಂಬರಲ್ಲಿ ಕೂತ್ಕೊಳ್ಳಿಲ್ಲ. ದಿನದ 24 ಗಂಟೆಗಳಲ್ಲಿ 24 ಗಂಟೆಯೂ ಏನು ಮಾಡಬೇಕು ಅನ್ನುವಂಥ ಶೆಡ್ಯೂಲ್ ಪ್ರಕಾರ ಅವರ ಜೀವನ ನಡೆದದ್ದು. ಏನು ಮನುಷ್ಯನ, ಯಂತ್ರವ ಅಥವಾ ದೇವಮಾನವನ ಏನು ಅನ್ನೋದೇ ಅರ್ಥ ಆಗಲಾರ್ದಂಥ ಒಬ್ಬ ವ್ಯಕ್ತಿ ಅಥವಾ ಶಕ್ತಿ ಯಾರಾದರೂ ಇದ್ದರೆ ಅದು ಕೇವಲ ಮತ್ತು ಕೇವಲ ನರೇಂದ್ರ ಮೋದಿ. ಅವರಿಗೆ ತಮ್ಮೆಲ್ಲರ ಪರವಾಗಿ, ನಮ್ಮ ಸಾಮಾಜಿಕ ಪರಿವಾರದ ಪರವಾಗಿ ಆಯುಷ್ಯ, ಆರೋಗ್ಯ, ಸಮೃದ್ಧಿ ಎಲ್ಲವನ್ನೂ ದೇವರು ದಯಪಾಲಿಸಲಿ. ಏಕೆಂದರೆ ಅವರು ಸುಖಿಯಾಗಿದ್ದರೆ, ಅವರು ಸಮಾಧಾನದಿಂದಿದ್ದರೆ ನಾವು ಕೂಡ ಸಮಾಧಾನದಿಂದ ಇರಲಿಕ್ಕೆ ಸಾಧ್ಯ. ಅವರಿಗೆ ತಟವಟ ಇದ್ದುಬಿಟ್ರೆ ಇಡೀ ದೇಶ ತಟವಟ. ಇಡೀ ದೇಶವನ್ನು ತನ್ನ ಕುಟುಂಬ ಅಂತ ಭಾವಿಸಿದಂಥ ಏಕಮೇವ ಮಹಾತ್ಮ ಅಂತ. ಯಾರ್ಯಾರಿಗೋ ಮಹಾತ್ಮ ಅಂತ ನಮ್ಮ ದೇಶದಲ್ಲಿ ಕರೆದುಬಿಟ್ರು ನೋಡಿ, ಹಂಗಿದೆ. ಇರಲಿ, ವಿಷಯಕ್ಕೆ ಬರ್ತೀನಿ. ವಿಷಯ, ಗಡುವನ್ನು ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್, 48 ಗಂಟೆಗಳು. ನಾಳೆ ಬೆಳಿಗ್ಗೆ ಮುಗಿಯುತ್ತೆ. 48 ಗಂಟೆಗಳ ಒಳಗೆ ಸ್ಟ್ರೇಟ್ ಆಫ್ ಹಾರ್ಮೋಸ್ನ ಕ್ಲಿಯರ್ ಮಾಡಲಿಲ್ಲ ಅಂದರೆ, ಸರಾಗವಾಗಿ ಓಡಾಡಲಿಕ್ಕೆ ಅವಕಾಶ ಕೊಡಲಿಲ್ಲ ಅಂದರೆ, ಇರಾನಿನ ಎಲ್ಲ ಪವರ್ ಪ್ಲ್ಯಾಂಟ್ಗಳನ್ನು ಧ್ವಂಸಗೊಳಿಸ್ತೇವೆ ಅಂತ ಡೊನಾಲ್ಡ್ ಟ್ರಂಪ್ ಸ್ಪಷ್ಟವಾಗಿ ಹೇಳಿದ್ದಾರೆ. ನೋಡಿ, ಡೊನಾಲ್ಡ್ ಟ್ರಂಪ್ ಯುದ್ಧವನ್ನು ಪ್ರಾರಂಭ ಮಾಡುವಾಗ ಒಂದು ಮಾತನ್ನು ಹೇಳಿದರು. ನಾನು ಎಕ್ಸ್ಕರ್ಷನ್ನಿಗೆ ಹೊರಟಿದ್ದೇನೆ ಅಂತ. ಅಂದರೆ ಇವರೊಂದು ಪ್ರವಾಸ, ಪಿಕ್ನಿಕ್ಕಿಗೆ ಹೋಗ್ತಾ ಇದ್ರಂತೆ. ಅವ್ರು ಏನು ಅಂದ್ಕೊಂಡಿದ್ರು ಅಂದರೆ, ಇದೊಂದು ರೀತಿಯ ಗೋಲ್ಫ್ ಕೋರ್ಸು. ನಾನು ಹೋಗಿ ಹಿಂಗೆ ಸ್ಟಿಕ್ ಹೊಡಿತೀನಿ, ಗಾಲ್ಫ್ ಸ್ಟಿಕ್ ತೊಗೊಂಡು, ಈ ತೂತು ಹೋಗ್ಬಿಡಲಿಲ್ಲ ಅಂದ್ರೆ ಆ ತೂತು ಹೋಗ್ಬಿಡ್ತು, ಆ ಪಿಟ್ಟು ಹೋಗ್ಬಿಡಲ್ಲ, ಈ ಪಿಟ್ಟು ಹೋಗ್ಬಿಡ್ತು, ಎಲ್ಲೇ ಒಂದು ಕಡೆ ಬಿದ್ದು ಬಿಡ್ತದೆ ಅನ್ನುವಂಥ ನಂಬಿಕೆಯಲ್ಲಿ ಇದ್ದಂಥ ಮನುಷ್ಯ. ಸ್ವತಃ ಅವರೇ ಹೇಳಿಕೊಂಡಿದ್ದಾರೆ, ಯುದ್ಧ ಹೀಗೆ ವಿಸ್ತರಿಸತ್ತೆ ಅನ್ನುವಂಥ ಕಲ್ಪನೆ ನಮಗಿರಲಿಲ್ಲ ಅಂತ. ಅಮೇರಿಕೆಯ ಪೆಂಟಗನ್ ಹೇಳಿದೆ, ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಕಳೆದ 10 ದಿನಗಳ ಅವರ ಎಲ್ಲ ಹೇಳಿಕೆಗಳನ್ನು ನೋಡಿ, ಪ್ರತಿ ಹೇಳಿಕೆಯಲ್ಲೂ ಕೂಡ ಅವರೊಂದು ಶಬ್ದವನ್ನು ಬಳಸ್ತಾರೆ. ಏನು ಶಬ್ದಪ್ಪ ಅಂತಂದ್ರೆ ಅದು ವಿ ಹ್ಯಾವ್ ಆಬ್ಲಿಟರೇಟೆಡ್ ಅಂತ ಹೇಳ್ತಾರೆ. ಆಬ್ಲಿಟರೇಟ್ ಮಾಡೋದು, ಸರ್ವನಾಶ ಮಾಡೋದು, ಹಂಗೆ ಮುಗಿಸ್ಬಿಟ್ಟೆ, ಅವ್ರನ್ನ ಅಳಿಸಿ ಹಾಕಿದ್ದೀವಿ ಅಂತ. ವಿ ಹ್ಯಾವ್ ಆಬ್ಲಿಟ್ರೇಟೆಡ್ ದೇರ್ ಏರ್ ಫೋರ್ಸ್, ವಿ ಹ್ಯಾವ್ ಆಬ್ಲಿಟ್ರೇಟೆಡ್ ದೇರ್ ನೇವಿ, ದೇರ್ ಈಸ್ ನಥಿಂಗ್ ಟು ಕಿಲ್ ನಾವು. ಏನು ಉಳದೇ ಇಲ್ಲಲ್ಲ, ಮುಗಿಸ್ಬಿಟ್ಟೆ. ಇನ್ನೂ ಹೊಡಿತಾನೆ ಇದ್ದೀರಿ. ಇದು ಸಾಲದು ಅಂತೆ ಇನ್ನೊಂದು ಹೊಸ ಬೆಳವಣಿಗೆ ಆಗಿದೆ. ಅದೇನಪ್ಪ ಅಂದರೆ, ಈ ಕಾರ್ಗ್ ಐಲ್ಯಾಂಡಿನ ಏನು ಮಿಲಿಟ್ರಿ ಬೇಸ್ ಇತ್ತಲ್ಲ ಇರಾನದ್ದು, ಅದನ್ನೆಲ್ಲ ಧ್ವಂಸ ಮಾಡಿದರು, ಮಿಲಿಟ್ರಿ ಇನ್ಸ್ಟಾಲೇಷನ್ಸು. ಈ ತೈಲಾಗಾರ ಏನಿದೆ ಅದು ಮಾತ್ರ ಅಲ್ಲಿ ಉಳಿದಿದೆ. ಈಗ 22,500 ಮರೀನ್ಗಳು ಬರ್ತಾ ಇದ್ದಾವೆ. ಅವು ಬಂದು ಸಂಪೂರ್ಣವಾಗಿ ಈಗ ಆ ಕಾರ್ಗ್ ಐಲ್ಯಾಂಡ್ ಏನಿದೆ ಅದನ್ನು ವ್ಯಾಪಿಸ್ಕೋತವೆ, ತಮ್ಮ ಕಸ್ಟಡಿಗೆ ತೆಗೆದುಕೊಳ್ತವೆ. ನೋಡಿ, ಕೇಳಲಿಕ್ಕಿದೇನು ಅನಿಸುತ್ತೆ ಅಂದರೆ, ಹಾಗಾದರೆ ಇರಾನ್ ಸೋತು ಹೋಯಿತು ಅಂತ ಯಾರಿಗಾದರೂ ಅನಿಸುತ್ತೆ. ಯಾಕಂದರೆ ಇಡೀ ಇರಾನಿನ ಜೀವದ್ರವ್ಯವೇ ಈ ಕಾರ್ಗ್ ಐಲ್ಯಾಂಡ್. ಅವರ ಸಂಪೂರ್ಣವಾದಂಥ ರಫ್ತು ನಡೆಯೋದೇ, ಕಾರುಬಾರು ನಡೆಯೋದೇ ಈ ಕಾರ್ಗ್ ಐಲ್ಯಾಂಡ್ನಿಂದ.
ಏಕೆಂದರೆ ಅಲ್ಲಿ ಡೀಪ್ ಸಿ ಇದೆ, ಹಡಗು ಬಂದು ನಿಲ್ಲಕ್ಕೆ ಅವಕಾಶ ಇದೆ, ಅಲ್ಲಿಂದ ಸಾಗಾಟ ಮಾಡಲಿಕ್ಕೆ ಸುಲಭ, ಅಲ್ಲಿಂದ ವಿಸ್ತರಿಸಲಿಕ್ಕೆ ಸುಲಭ. ಹೀಗಾಗಿ ಮಾಡಿಕೊಂಡಂಥ ವ್ಯವಸ್ಥೆ. ಒಂದು ವೇಳೆ ಇವರು ಆ ರೀತಿ 2,500 ಮರೀನ್ಗಳಲ್ಲಿ ಬಂದು ಅದನ್ನು ತಮ್ಮ ಕಪಿಮುಷ್ಟಿಗೆ ತೆಗೆದುಕೊಂಡದ್ದೇ ಆದರೆ ತಮ್ಮ ಕಬಂಧ ಬಾಹುವಲ್ಲಿ, ಇರಾನ್ ಏನು ಸುಮ್ಮನೆ ಇರ್ತದನ್ರಿ? ಅಲ್ಲರಿ, ಈ ಇರಾನು ಅತ್ಯಾಧುನಿಕದಲ್ಲಿ ಅತ್ಯಾಧುನಿಕವಾದದ್ದು, ರ್ಯಾಡಾರ್ನ ನಿಕಷಕ್ಕೆ ಸಿಲುಕಲಾರದಂಥದ್ದು, ರ್ಯಾಡಾರ್ನ ವೇಗಕ್ಕೂ ಬರಲಾರದಂಥದ್ದು ಅಂಥ F-35 ಸ್ಟೆಲ್ದಿ ಫ್ಲೈಟನ್ನ ಏರ್ಕ್ರಾಫ್ಟನ್ನು ಹೊಡೆದಿದ್ದಾರೆ ಇರಾನ್ನವರು. ನಮ್ಮ ಭಾರತ ದೇಶಕ್ಕೆ ಹೇಳ್ತಾ ಇದ್ರು ಡೊನಾಲ್ಡ್ ಟ್ರಂಪ್ ಅವರು, ಭಾರತ ದೇಶದ 12 ವಿಮಾನಗಳು ಬಿದ್ದಿದ್ದಾವೆ, ರಫೈಲ್ಗಳು ಬಿದ್ದಿದ್ದಾವೆ, 7 ಬಿದ್ದಿದ್ದಾವೆ, 8 ಬಿದ್ದಿದ್ದಾವೆ, 9 ಬಿದ್ದಿದ್ದಾವೆ, 1 ಡಜನ್ನಿಗೆ ತಂದು ನಿಲ್ಲಿಸ್ಬಿಟ್ರು. 5ರಿಂದ ಶುರು ಮಾಡಿದ್ರು, ಒಂದು 5 ಬಿದ್ದಿದ್ದಾವೆ ಅಂದರು, ಆಮೇಲೆ 6 ಬಿದ್ದಿದ್ದಾವೆ ಅಂದರು. ಅದಕ್ಕೆ ಅನುಮೋದನೆ ನಮ್ಮವ್ರದ್ದು, ಅನುಮೋದನೆ ಸಮರ್ಥನೆ ಯಾರ್ದು? ರಾಹುಲ್ ಗಾಂಧಿ ಅವರು. ನೋಡಿ, ಡೊನಾಲ್ಡ್ ಟ್ರಂಪೇ ಹೇಳಿದ್ದಾರೆ 5 ಬಿದ್ದಿದ್ದಾವಂತೆ ಅಂತ. ಅವ್ರು 5 ಹೇಳಿದಾಗ 5, ಡೊನಾಲ್ಡ್ ಟ್ರಂಪ್ 6 ಅನ್ನೋರು, ರಾಹುಲ್ ಗಾಂಧಿ ಈ ಕಡೆ ಕೇಳಿ 6 ಅಂತ ಹೇಳಿದ್ದಾರೆ ಅಂತ. ಕೊನೆಗೆ ಎಲ್ಲಿಗೆ ಬಂತು ಅಂದರೆ 12ಕ್ಕೆ ಬಂದು ನಿಂತದು. 12 ಬಿದ್ದಿದ್ದಾವೆ, 12 ಬಿದ್ದಿದ್ದಾವೆ ಅಂತೆ. ಇವರು F-15, F-16 ಎಷ್ಟು ಬಿದ್ದಿದ್ದಾವೆ ಲೆಕ್ಕ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಏಕೆಂದರೆ ಇವನ್ನೆಲ್ಲ ಯಾಕೆ ಗುಟ್ಟಾಗಿಡ್ತಾರೆ ಅಂದರೆ, ಹಾಗೆ ಒಂದು ವೇಳೆ ಬಿದ್ದಿದೆ ಅಂತಾದರೆ ಲಾಕೆಟ್ ಆ್ಯಂಡ್ ಮಾರ್ಟಿನ್ನು ಇವ್ರದ್ದೆಲ್ಲ ಶೇರ್ ಮಾರ್ಕೆಟ್ ಬಿದ್ದು ಹೋಗಿಬಿಡುತ್ತೆ. ಅದಕ್ಕೆ ಅದನ್ನ ಎಲ್ಲಿಯೂ ಹೇಳಲಾರದೆ ಮುಚ್ಚಿಟ್ಟಿರ್ತಾರೆ. ಈಗ ಕೇಳಿದರೆ F-35 ಸ್ಟೆಲ್ದಿ ಏರ್ಕ್ರಾಫ್ಟ್ ಏನಿದೆ ಅದನ್ನು ಇದ್ದಕ್ಕಿದ್ದ ಹಾಗೆ ನಾವು ಒಂದು ಕೆಳಗಡೆ ಇಳಿಸಿದ್ದೀವಿ, ನಮ್ಮ ಫ್ರೆಂಡ್ಲಿ ಏರ್ ಬೇಸಲ್ಲಿ ಇಳಿಸಿದ್ದೀವಿ. ಅದನ್ನು ಹ್ಯಾಂಗರ್ನಲ್ಲಿರುತ್ತೆ, ಅದು ರಿಪೇರಿ ಮಾಡ್ಕೊಂಡು ತೊಗೊಂಡು ಹೋಗ್ತೀವಿ, ತಾಪತ್ರ ಇತ್ತು ಅಂತ. ಇದನ್ನು ಹೊಡೆದು ಉರುಳಿಸ್ಲಿಕ್ಕೆ ಆಗಲಿಲ್ಲ ಅವ್ರಿಗೆ, ಇರಾನ್ನವ್ರಿಗೆ, ನಿಜ. ಆದರೆ ರೆಡಾರ್ನ ತಪ್ಪಿಸಿ ಹೋಗಿ ಅದಕ್ಕೆ ದಾಳಿ ಮಾಡಿದ್ರು ನಿಜಾನ ಇವರು ಕ್ಷಿಪಣಿ? ಇರಾನ್ನ ಮಿಸೈಲು ಯಾವ ರ್ಯಾಡಾರ್ಗೆ ನಿಲ್ಕೋದಿಲ್ಲ ನಮ್ಮದು ಸ್ಟೆಲ್ದಿ ಏರ್ಕ್ರಾಫ್ಟ್ ಅಂತಿದ್ರು, ಅದನ್ನು ಹೊಡೆದದ್ದಂತೂ ನಿಜಾನ? ಹೋಗಿ ಅಲ್ಲಿವರೆಗೂ ಟಚ್ ಮಾಡಿದ್ಯಾ? ಅದನ್ನು ಒಪ್ಪಲೇಬೇಕಾ? ಅಂದರೆ ಯಾವ ನಮ್ಮದು ಅತ್ಯಾಧುನಿಕ ಅಂತ ಹೇಳ್ತಿದ್ರು ಡೊನಾಲ್ಡ್ ಟ್ರಂಪು, ಅದು ಬೋಗಸ್ಸು ಅನ್ನೋದು ಈ ಯುದ್ಧದ ಸಂದರ್ಭದಲ್ಲಿ ಸಾಬೀತಾಯಿತು. ನಾನು ಇರಾನ್ ಪರವಾಗಿ ಮಾತಾಡ್ತೇನೆ ಅಂತ ತಿಳ್ಕೊಬಿಡಿ. ಇರಾನ್ ಎನ್ನುವುದು ಪಾಶವೀ ಶಕ್ತಿ. ಅದು ನಿನ್ನೆ ಹೇಳಿರೋ ಮಾತು ಕೇಳಿದ್ರೆ ಅದು ಅಂಥ ಉಗ್ರ ನೆಲೆಯನ್ನು ಇಟ್ಕೊಂಡಿದೆ ಅನ್ನೋದು ನಿಮ್ಗೆ ಅರ್ಥ ಆಗತ್ತೆ. ಅದು ನಿನ್ನೆ ಹೇಳುತ್ತೆ, ಇರಾನು ನಾವು ಹೇಗೆ ಇದನ್ನು ವಿಸ್ತರಿಸ್ತೀವಿ ಅಂದರೆ ಕೇವಲ ಇದು ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಮಾತ್ರ ಸೀಮಿತ ಅಲ್ಲ, ಜಗತ್ತಿನ ಎಲ್ಲ ಭಾಗಗಳಲ್ಲಿರುವಂಥ ಟೂರಿಸ್ಟ್ ಸ್ಪಾಟು, ಪಾರ್ಕು, ಪ್ರೇಕ್ಷಣೀಯ ಸ್ಥಳಗಳು, ದೊಡ್ಡ ದೊಡ್ಡ ಬಿಲ್ಡಿಂಗು ಎಲ್ಲದರ ಮೇಲೆ ದಾಳಿ ಮಾಡ್ತೀವಿ, ಟೂರಿಸ್ಟ್ಗಳು ಹುಷಾರಾಗಿರಿ ಅಂದರು. ಹೆಂಗೆ ದಾಳಿ ಮಾಡುತ್ತೆ ಇರಾನು? ಈಗ ಅವರು ಕವರ್ ಮಾಡಿ ಇಟ್ಟಿದ್ರಲ್ಲ, ಯಾವ್ಯಾವ ಹೌತಿ ಉಗ್ರಿದ್ರು, ಹಮಾಸ್ ಉಗ್ರರಿದ್ದರು, ಹಿಜ್ಬುಲ್ಲಾಗಳಿದ್ರು, ಎಲ್ಲೆಲ್ಲಿ ಸ್ಲೀಪರ್ ಸೆಲ್ಲಲ್ಲಿ ಜಗತ್ತಿನಾದ್ಯಂತ ಇವರು ವ್ಯಾಪಿಸಿಕೊಂಡಿದ್ರು, ಅವರೆಲ್ಲ ಎದ್ದು ಕೂತ್ಕೋತಾರೆ. ಎದ್ದು ಕೂತ್ಕೊಂಡು ಆಯಾ ರಾಷ್ಟ್ರಗಳ ಪಾರ್ಕ್ಗಳು, ಪ್ರೇಕ್ಷಣೀಯ ಸ್ಥಳಗಳ ಮೇಲೆ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾವ ಇರಾನು ಉಗ್ರರನ್ನು ಸಾಕಿಕೊಂಡು ಉಗ್ರರಿಗೆ ತವರು ಮನೆಯಾಗಿತ್ತೋ ಅದು ಜಾಗತಿಕ ಮಟ್ಟದಲ್ಲಿ ಬ್ರಹ್ಮರಾಕ್ಷಸ ಆಗ್ತೀನಿ ಅನ್ನೋದನ್ನು ತನ್ನ ಬಾಯಲ್ಲೇ ಹೇಳಿಬಿಟ್ಟಿದೆ. ಇಂಥ ದೇಶವನ್ನು ಮುಗಿಸ್ಲೇಬೇಕು, ಇಂಥ ಸರ್ಕಾರ ಇರಬಾರ್ದು, ಅದ್ರ ಬಗ್ಗೆ 2 ಮಾತೇ ಬೇಡ. ಆದರೆ ಅದಕ್ಕೆ ಮಾಡಬೇಕಾದಂಥ ತಯಾರಿ, ಅದನ್ನು ಮುಗಿಸಲಿಕ್ಕೆ ಬೇಕಾದಂಥ ತಂತ್ರಗಾರಿಕೆ ಎರಡೂ ಇರಲಾರ್ದೆ ಯುದ್ಧಕ್ಕೆ ಇಳಿದು ನಮ್ಮನ್ನೆಲ್ಲ ಸಿಕ್ಕಾಕ್ಸಿಬಿಟ್ರಲ್ಲ ಅಮೇರಿಕಾದ ನಮ್ಮನ್ನು, ಭಾರತವನ್ನು. ಅದ್ರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಇವತ್ತು ಭಾರತ ದೇಶದಲ್ಲಿ ಹೋಟೆಲ್ ಇಂಡಸ್ಟ್ರಿ ಮುಳುಗಿ ಹೋಗಿದೆ ರೀ. ರೋಡ್ ಸೈಡು ತಿಂಡಿ ತಿನಿಸು ಮಾರ್ಕೊಂಡಿರ್ತಾರಂಥ ಲಕ್ಷಾಂತರ ಜನಗಳು ಬೀದಿಗೆ ಬಿದ್ದಿದ್ದಾರೆ. ನಿನ್ನೆ ಸತತವಾಗಿ 6 ತಾಸು ನರೇಂದ್ರ ಮೋದಿ ಅವರು ಸಭೆ ಮಾಡಿದರು. ಯಾವ ಮಟ್ಟಿನ ಸಭೆ ಅಂದರೆ, ಹೇಗಾದರೂ ಮಾಡಿ ಭಾರತ ದೇಶದಲ್ಲಿ ಗ್ಯಾಸ್ ಸಮಸ್ಯೆ ತಲೆದೋರಬಾರ್ದು, ಅದು ಹೆಂಗೆ ಮಾಡ್ತಿರೋ ಮಾಡಿ, ಅದಕ್ಕೆ ಯಾವ ತಂತ್ರಗಾರಿಕೆ ಮಾಡ್ತೀರಿ, ಎಲ್ಲಿಂದ ತರಿಸ್ತೀರಿ, ಏನು ಮಾಡ್ತಿರೋ ಮಾಡಿ, ಈ ದೇಶದ ಜನರಿಗೆ ತೊಂದರೆ ಆಗಬಾರ್ದು ಯುದ್ಧದಿಂದ ಅಂತ ಹಠಕ್ಕೆ ಬಿದ್ದುಬಿಟ್ಟಿದ್ದಾರೆ ನರೇಂದ್ರ ಮೋದಿ. ನಾಳೆ ಹೊತ್ತಿಗೆ ಅದು ಸೆಟ್ಲ್ ಆಗುತ್ತೆ. ಈ ಗ್ಯಾಸ್ ಅನ್ನೋದು ಇಶ್ಯೂನೇ ಇರೋದಿಲ್ಲ. ಮೊದಲಿಗಿಂತ ಹೆಚ್ಚು ಪೂರೈಕೆ ಆಗತ್ತೆ, ಮೊದಲಿಗಿಂತ ಹೆಚ್ಚು ಸಂಗ್ರಹ ಆಗತ್ತೆ, ಮೊದಲಿಗಿಂತ ಅತ್ಯಂತ ಸಹಜವಾಗಿ ಸರಾಗವಾಗಿ ವಿತರಣೆ ಕೂಡ ಆಗತ್ತೆ. ನಾವು ಕೋವಿಡನ್ನು ಗೆದ್ಕೊಂಬಂದವರು, ಜಗತ್ತೆಲ್ಲ ಇನ್ನೂ ನರಳುತ್ತಿರುವಾಗೆ ಭಾರತ ಮತ್ತೆ ಕ್ಷಿಪ್ರವಾಗಿ ತನ್ನನ್ನು ಆರ್ಥಿಕವಾಗಿ ಸಬಲಗೊಳಿಸಿರುವಂಥ ದೇಶ. ನರೇಂದ್ರ ಮೋದಿ ಇದು ಇಶ್ಯೂನೇ ಅಲ್ಲ. ಅದು ಅವರು ಎಂಥ ಆಪತ್ತಿನಲ್ಲಿಯೂ ಕೂಡ, ಎಂಥ ಸವಾಲಿನಲ್ಲಿಯೂ ಕೂಡ ಪರಿಹಾರವನ್ನು ಕಂಡುಹಿಡಿಯುವಂಥ ಚಾಣಾಕ್ಷತೆಯನ್ನು ಭಗವಂತ ಅವರು ಕೊಟ್ಬಿಟ್ಟಿದ್ದಾನೆ. ಪ್ರಶ್ನೆ ಅದಲ್ಲ, ಈಗ ವಿಷಯ ಅದಲ್ಲ. ವಿಷಯ ಏನು? ಯಾವ ದೊಡ್ಡಸ್ತಿಕೆ ಮಾಡಿಕೊಂಡು ಈ ದೊಡ್ಡಣ್ಣನವನು ಓಡಾಡ್ತಾ ಇದ್ನೋ ಆ ದೊಡ್ಡಣ್ಣ ಇವತ್ತು ನೀ ಬಾ ನೀ ಬಾ ನೀ ಬಾ ಅಂತ ಎಲ್ಲರನ್ನ ಕರೀತಾ, ಇಲ್ಲಿವರೆಗೂ ಆತ ಕರಿತಾ ಇದ್ರ. ಇವತ್ತು ಇಸ್ರೇಲ್ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ,
ಇತರ ದೇಶಗಳು ನಮ್ಮ ಜೊತೆ ಕೈ ಜೋಡಿಸಬೇಕು. ಯಾಕೆ ಕೈ ಜೋಡಿಸ್ಬೇಕು ಸ್ವಾಮಿ ನಿಮ್ಮ ಜೊತೆ? ಏನು ಯುದ್ಧ ಮಾಡುವಾಗ ಏನು ನೀವು ಒಂದು ಮೀಟಿಂಗ್ ಮಾಡಿ ಕರೆದು ನಾವು ಈ ಯುದ್ಧ ಸಾರಬೇಕು ಅಂತ ಮಾಡಿದ್ದೀವಿ, ಅಗತ್ಯ ಇದೆ, ಮಾಡೋಣವಾ ಬೇಡವಾ, ಮಾಡಿದರೆ ಹೆಂಗೆ ಅಂತ ಏನು ಕೇಳಿದ್ರೆ ಇಲ್ವಲ್ಲ. ನೀವು ಯುದ್ಧಕ್ಕೆ ನೆಗೆದು ಬಿಟ್ರಿ, ಉಳಿದವರು ಜೊತೆಗೆ ಸೇರಿಕೊಳ್ಳಿ ಅಂತ ನಿರೀಕ್ಷೆಯನ್ನು ಮಾಡ್ತೀರಿ. ಯಾವ ದೇಶ ನಿಮ್ಮ ಜೊತೆ ಸೇರಿಕೊಳ್ಳುತ್ತೆ? ಎಲ್ಲಕ್ಕಿಂತ ದುರಂತ ಏನಂದರೆ ರಷ್ಯಾದಿಂದ ಆಯಿಲ್ ಖರೀದಿ ಮಾಡಬೇಡಿ ಅಂತ ಭಾರತಕ್ಕೆ ನಿರಂತರವಾಗಿ ಕಿರುಕುಳ ಕೊಟ್ಟವನು ಡೊನಾಲ್ಡ್ ಟ್ರಂಪ್. ಟ್ಯಾರಿಫ್ ಮೇಲೆ ಟ್ಯಾರಿಫು ಏನೆಲ್ಲ ಮಾಡಿಬಿಟ್ರು. ಈಗ ರಷ್ಯಾದಿಂದ ಆಯಿಲ್ ಖರೀದಿ ಮಾಡಿ ಪ್ರೊಸೆಸ್ ಮಾಡಿ ನಮಗೆ ಕೊಡಿ. ಅಮೇರಿಕ ದುರಂತ ನೋಡಿ, ಅಮೇರಿಕದಲ್ಲಿ ಡ್ರಿಲ್ ಮಾಡುವಂಥ ಫೆಸಿಲಿಟಿ ಇದೆ. ತೈಲ ನಿಕ್ಷೇಪವನ್ನು ಡ್ರಿಲ್ ಮಾಡಿ ಹೊರಗೆ ತೆಗಿಬೋದು ಅವರು. ಸಂಸ್ಕರಣೆ ಅವ್ರ ಹತ್ರ ಇಲ್ಲ. ಸಂಸ್ಕರಣೆಗೆ ಅಗೇನ್ ದೇ ಶುಡ್ ಕಮ್ ಟು ಅದರ್ ಕಂಟ್ರೀಸ್ ಲೈಕ್ ಇಂಡಿಯಾ. ಭಾರತದಂಥ ದೇಶಗಳಿಗೆ ಬಂದು ಸಂಸ್ಕರಣೆ ಆಗಬೇಕು. ಈಗ ಯಾವ ಇರಾನ್ ಮೇಲೆ ಇಷ್ಟು ವರ್ಷದಿಂದ ಪ್ರತಿಬಂಧ ಹಾಕ್ಕೊಂಡು ಬರಲಾಗಿದೆಯೋ, ಯಾವ ಇರಾನ್ಗೆ ಇಷ್ಟು ದಿವಸ ನಿಷೇಧವನ್ನು ಹೇರಲಾಗಿತ್ತೋ, ಅಂಥ ಇರಾನ್ಗೆ ಹೇಳ್ತಾ ಇದೆ ನಿಮ್ಮ ಮೇಲಿಂದ ಪ್ರತಿಬಂಧವನ್ನು ತೆಗೆದುಬಿಟ್ಟಿದ್ದೀವಿ, ನಿಷೇಧ ಇಲ್ಲ, ನೀವು ಎಷ್ಟು ಬೇಕಾದ್ರೂ ತೈಲವನ್ನು ಮಾರ್ಕೆಟಿಗೆ ಬಿಡಿ, ಜಾಗತಿಕ ಮಟ್ಟದಲ್ಲಿ ತೈಲದ ಬೆಲೆ ಏರ್ತಾ ಇದೆ ಅಂತ ಈಗ ಹೇಳ್ತಾ ಇದೆ. ಈಗ ಯುದ್ಧವನ್ನು ಗೆದ್ದಿದ್ದೀರಿ ಅಂತಿರೋ ಸೋತಿದ್ದೀರಿ ಅಂತಿರೋ ಈಗ ಅಮೇರಿಕಾಗೆ ನನಗೆ ನೀವು ದಯವಿಟ್ಟು ಹೇಳಿ. ನೀವು ನಿಷೇಧವನ್ನು ನಿಷೇಧವನ್ನೇ ತೆಗೆದು ಹಾಕ್ತೀರಿ ಅಂದರೆ ಯುದ್ಧವನ್ನು ಸೋತಿದ್ದೀರಿ ಅಂತ ಅರ್ಥ. ಹೋಗಲಿ, ದಾಳಿಯನ್ನು ಮಾಡ್ತಾರೆ. ಎಲ್ಲಿ ದಾಳಿ ಮಾಡ್ತಾ ಇದ್ದೀರಿ? ಅಮೇರಿಕ ಎಲ್ಲಿ ದಾಳಿ ಮಾಡ್ತಾ ಇದೆ? ಪ್ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಆನ್ ಟೆಹರಾನ್. ಅಲ್ರಿ, ಈಗಾಗಲೇ ಹೊಡೆದಾಗಿದೆ. ಪ್ರೆಸಿಡೆನ್ಷಿಯಲ್ ಬಿಲ್ಡಿಂಗ್ ಹೊಡೆದೇ ನೀವು 48 ಜನ ಸಾಯಿಸಿರೋದು. ಮತ್ತೆ ಹೋಗಿ ಅಲ್ಲೇ ಕೂತ್ಕೊಂಡು ಸಭೆಯನ್ನು ಮಾಡಲಿಕ್ಕೆ ಅವ್ರಿಗೇನು ಹುಚ್ಚೇನ್ರಿ ಅವ್ರಿಗೆ? ಇರಾನ್ನವ್ರಿಗೆ ಯಾವುದೋ ಟನಲ್ನಲ್ಲಿ ಇನ್ಯಾವುದೋ ಸುರಂಗ ಮಾರ್ಗದಲ್ಲಿ ಕೂತ್ಕೊಂಡು ಅವ್ರ ಸಭೆ ಮಾಡ್ತಾರೆ. ನೀವು ಅವ್ರಿಗೆ ರಾಷ್ಟ್ರಪತಿ ಭವನದ ಮೇಲೆ ಮತ್ತೆ ನಾವು ದಾಳಿಯನ್ನು ಮಾಡಿದ್ದೀವಿ ಅಂತ ಇಸ್ರೇಲ್ ಹೇಳಿದರೆ ಏನರ್ಥ? ಇವರು ಐರನ್ ಡೋಮ್ ಏನಾಯ್ತು ಸ್ವಾಮಿ? ನಿನ್ನೆ ದಕ್ಷಿಣ ಇಸ್ರೇಲ್ ಮೇಲೆ ನಿರಂತರವಾಗಿ ದಾಳಿ ಮಾಡಲಾಗಿದೆ. 170 ಜನ ಗಾಯಾಳುಗಳಾಗಿದ್ದಾರೆ. ಎಷ್ಟು ಜನ ಬದುಕ್ತಾರೋ ಗೊತ್ತಿಲ್ಲ. ಇವರು ಐರನ್ ಡೋಮ್ ಏನಾಯಿತು? ಒಂದು ಡ್ರೋನ್ನ ನೀವು ಡಿಟೆಕ್ಟ್ ಮಾಡಲಿಕ್ಕಾಗ್ತಾ ಇಲ್ಲ, ಒಂದು ಕ್ಷಿಪಣಿಯನ್ನು ಡಿಟೆಕ್ಟ್ ಮಾಡಲಿಕ್ಕಾಗ್ತಾ ಇಲ್ಲ, ಸ್ಟೆಲ್ತ್ ಏರ್ಕ್ರಾಫ್ಟ್ ದಾಳಿ ಮಾಡಿದರೆ ಅದನ್ನು ಅವಾಯ್ಡ್ ಮಾಡಲಿಕ್ಕಾಗ್ತಾ ಇಲ್ಲ. ಜಗತ್ತಿನ ಸರ್ವಶ್ರೇಷ್ಠವಾದಂಥ ಬೇಹುಗಾರಿಕೆ ನಿಮ್ಮದು. ನಿಮಗಿಂತ ಗುಪ್ತಚರ್ಯ ಯಾರೂ ಇಲ್ಲ. ನೀವು ಟಾಯ್ಲೆಟ್ ಹೋದ್ರೆ ಗೊತ್ತಾಗ್ತಿತ್ತು ನಿಮಗೆ, ಇವನು ಖಾಮ್ನಿಯೇ. ಅಂಥವ್ರಿಗೆ ನೋಡಿ, ಯುದ್ಧದ ವಿಶೇಷತೆ ಅಂದರೆ ಇಸ್ರೇಲು ಮತ್ತು US ಟ್ಯಾಕ್ಟಿಕಲಿ ಯುದ್ಧವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ. ತಾಂತ್ರಿಕ ಇದು ಹೆಂಗಾರ ಮಾಡಿದ್ದೀವಿ, ಟ್ಯಾಕ್ಟಿಕ್ಸ್ ಮಾಡೋದು, ಅದಕ್ಕೆ ತಂತ್ರವನ್ನು ಬಳಸೋದು. ಇರಾನು ಸ್ಟ್ರಾಟಜಿಕಲ್ಲಾಗಿ ಹೊಡಿತಾ ಹೋಗ್ತಾ ಇದೆ. ಅದು ಮಾಡ್ತೀವಿ, ಏನು ಮಾಡ್ತೀವಿ? ಅವ್ರ ಹತ್ರ ಬುಷಹರ್ ಇದೆ, ಆಮೇಲೆ ಕೋರಮ್ ಶಹರ್ ಮಿಸೈಲ್ಸ್ ಇದ್ದಾವೆ. ಡಿಯಾಗೋ ಗಾರ್ಸೆ ಮೇಲೆ ದಾಳಿ ಮಾಡ್ತೀವಿ. ಯಾಕೆ ದಾಳಿ ಮಾಡ್ತು? ಅವ್ರಿಗೆ ಡಿಯಾಗೋ ಗಾರ್ಸಿಯಾ ಹೊಡೆದು ನುಚ್ಚುನೂರು ಮಾಡಬೇಕು ಅನ್ನೋ ವಿಚಾರ ಇಲ್ಲ. ನಾವು ಡಿಯಾಗೋ ಗಾರ್ಸಿಯಾವನ್ನು ಕೂಡ ಮುಟ್ಟಬಲ್ಲೆವು ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಬೇಕಾಗಿದೆ ಇರಾನ್ಗೆ. ಅದನ್ನು ಮಾಡಿ ಆಯಿತು. ಅದಕ್ಕೆ ಹಾಗೆ ನೋಡಿದರೆ 1970ರಲ್ಲಿ ಇದು US ಮತ್ತು UK ಸೇರಿದ್ದದಕ್ಕೆ ಅಗ್ರಿಮೆಂಟ್ ಆಗಿತ್ತು. ಇವರ ಅಮೇರಿಕೆಯ ಅತಿ ಮುಖ್ಯವಾದಂಥ ಸೇನಾ ವಲಯ ಅದು, ಮಿಲಿಟರಿ ಬೇಸ್ ಅದು. ಅತ್ಯಂತ ಪ್ರಬಲವಾಗಿ ದಾಳಿ ಮಾಡಬಲ್ಲಂಥ ಎಲ್ಲ ಶಸ್ತ್ರಾಸ್ತ್ರಗಳು ಎಲ್ಲ ಕೂಡ ಅಲ್ಲೇ ಇರೋದು. ಅದನ್ನು ಹೊಡಿಲಿಕ್ಕೆ ಅದು ಹೋಗಿತ್ತು. ಮುಂಚೆಯೇ ಅದನ್ನು ಡಿಟೆಕ್ಟ್ ಮಾಡಲಾಯಿತು, ಹೊಡೆದುರುಳಿಸಲಾಯಿತು, ಅದು ಬೇರೆ ವಿಚಾರ. ಈ ಶಕ್ತಿ ಅದೇ ಇರಾನ್ಗೆ ಅಂತ ಇಲ್ಲಿಯವ್ರಿಗೆ ಗೊತ್ತೇ ಇರಲಿಲ್ವಲ್ಲ. ಅದಕ್ಕೇನು ಹೇಳುತ್ತೆ ಅಮೇರಿಕಾ? ಈಗ ಬೈ ಚಾನ್ಸ್ ಈ ಖಾರ್ಗ್ ಐಲ್ಯಾಂಡ್ ಮೇಲೆ ಇವರು ಬಂದಂಥ 2,500 ಮರೀನ್ಸ್ ಏನಿದೆ ಅದು ಅಟ್ಯಾಕ್ ಮಾಡಿ ತೊಗೊಂಡ್ರು. ಬರುವಂಥ ಡ್ರೋನ್ಗಳು, ಬರುವಂಥ ಕ್ಷಿಪಣಿಗಳಿಂದ ತಪ್ಪಿಸ್ಕೊಳ್ಳಿಕ್ಕೆ ಇವ್ರಿಗೆ ಸಾಧ್ಯ ಇದೆಯೇನ್ರಿ? ಒಂದು. ಎರಡನೇದ್ದು, ಇವರು ಎಲ್ಲೆಲ್ಲಿ ನೆಲೆಗಳಿದೆ ಎಲ್ಲ ಕಡೆ ದಾಳಿ ಮಾಡ್ತೀನಿ ಅಂತ ಇರಾನ್ ಸ್ಪಷ್ಟವಾಗಿ ಹೇಳಿಬಿಟ್ಟಿದೆ. ಈಗ ಒಂದು ವೇಳೆ ನಮ್ಮ ಪವರ್ ಪ್ಲ್ಯಾಂಟನ್ನು ನೀವು ಮುಟ್ಟಿದ್ದೇ ಆದರೆ ಎಲ್ಲ ಡಿಸಾಲಿನೇಷನ್ ಇವು ಏನಿದ್ದಾವೆ, ಸೆಟಪ್ ಏನಿದ್ದಾವೆ ಕೊಲ್ಲಿ ರಾಷ್ಟ್ರಗಳಲ್ಲಿ, ಅಂದರೆ ಉಪ್ಪನ್ನು ಶೋಧಿಸಿ ಬರೀ ಕುಡಿಯುವ ನೀರನ್ನು, ಇತರ ನೀರನ್ನು ಬಳಕೆಯ ನೀರನ್ನಾಗಿ ಪರಿವರ್ತಿಸುವ ಯಂತ್ರಗಳು, ಡಿಸಾಲಿನೇಷನ್. ಸಾಲನ್ನು ತೆಗೆಯೋದಕ್ಕೆ ಡಿಸಾಲಿನೇಷನ್ ಅಂತಾರೆ. ಅದು ಏನಿದೆ ಇಡೀ ಕೊಲ್ಲಿ ರಾಷ್ಟ್ರಗಳಲ್ಲಿ ಎಲ್ಲವನ್ನೂ ನಾಶ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾದರೆ ಅಲ್ಲಿರುವಂಥ ಜನ ಏನು ಮಾಡಬೇಕು? ಅವರೆಲ್ಲ ವಲಸೆ ಹೋಗಬೇಕು. ಇಷ್ಟೂ ರಾಷ್ಟ್ರಗಳು ಏನು ಕಬರಸ್ಥಾನ ಆಗಿಬಿಡ್ತವೆ. ಎಲ್ಲರೂ ಅಲ್ಲಿಂದ ಜಾಗ ಖಾಲಿ ಮಾಡ್ತಾವೆ, ಮತ್ತು ವಾಪಸ್ ಮರುಭೂಮಿ ಆಗುವ ಸ್ಥಿತಿಗೆ ತರುವಂಥ ಪ್ರಯತ್ನವನ್ನು ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ಗೆ ತದನಂತರ ಆಗುವಂಥ ರೆಪರ್ಕೇಷನ್ ಬಗ್ಗೆ ಕಲ್ಪನೆಯೇ ಇಲ್ಲ. ಹುಂಬುಗುತ್ತಿಗೆಯಲ್ಲಿ ಮಾಡ್ತಾ ಇದ್ದಾರೆ. ಒಂದು ಕಡೆ ಡಾಲರ್ಗೆ ಬೇಡಿಕೆ ಜಾಸ್ತಿ ಆಗಿದೆ, ಯಾಕಂದರೆ ಈ ಪೆಟ್ರೋ ಡಾಲರ್ ರೇಟ್ ಜಾಸ್ತಿ, ಬ್ಯಾರಲ್ಗೆ ಪೆಟ್ರೋಲಿಯಂ ಪ್ರಾಡಕ್ಟ್ ರೇಟ್ ಜಾಸ್ತಿ 114 ಆಗಿಬಿಟ್ಟಿದೆ. 65ರಿಂದ 114ಕ್ಕೆ ಹೋಗಿದೆ. ಎಲ್ಲರಿಗೂ ಡಾಲರ್ ಜಾಸ್ತಿ ಬೇಕು. ಡಾಲರ್ ಜಾಸ್ತಿ ಬೇಕು ಅಂದರೆ
ಚಿನ್ನದ ಬೆಲೆ ಕಡಿಮೆ ಆಗಬೇಕು. ಚಿನ್ನದ ರೇಟ್ ಬೀಳ್ತಾ ಇದೆ. ಷೇರು ಮಾರುಕಟ್ಟೆ ದಿನಕ್ಕೆ ಲಕ್ಷಾಂತರ ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ಜಗತ್ತನ್ನು ಸರ್ವನಾಶ ಮಾಡುವುದು ಹೇಗೆ ಅಂತ ನೀವು ನೋಟ್ಸೆಲ್ಲಲ್ಲಿ ಬರೀಬೇಕು ಅಂದರೆ ಈ ಡೊನಾಲ್ಡ್ ಟ್ರಂಪ್ ಅನ್ನುವಂಥ ಪ್ರವೃತ್ತಿಯನ್ನು ಕರ್ಕೊಂಬಂದು ಕೂಡಿಸ್ಕೊಂಡ್ರೆ ಜಗತ್ತನ್ನು ನಾಶ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾನೆ. ಆ ಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಜಗತ್ತನ್ನು. ಇದರ ಮಧ್ಯೆ ಬಚಾವಾಗೋದು ಹೇಗೆ ಅನ್ನುವುದೇ ಈಗಿರುವಂಥ ಕೌಶಲ್ಯ. ಏನಾಗುತ್ತೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.